ಸೆಕೆಂಡ್ ಪ್ರಾಬ್ಲಮ್, ನೇಚರ್ ಆಫ್ ಸ್ಟ್ಯಾಂಡರ್ಡ್ ಸೀಕ್ವೆನ್ಸಲ್ಲಿ ಸೆಕೆಂಡ್ ಪ್ರಾಬ್ಲಮ್, ಸೀಕ್ವೆನ್ಸ್ ಎಕ್ಸ್ ಪವರ್ ಎನ್ ವೇರ್ ಎಕ್ಸ್ ಇಸ್ ಎನಿ ರಿಯಲ್ ನಂಬರ್. ಎಕ್ಸ್ ಅನ್ನೋದು ಎನಿ ರಿಯಲ್ ನಂಬರ್, ಅದು ಪಾಸಿಟಿವ್, ನೆಗೆಟಿವ್, ಝೀರೋ ಏನು ಬೇಕಾದರೂ ಆಗ್ಬೋದು. ಇದನ್ನು ನಾವು 3 ಕೇಸಲ್ಲಿ ಪ್ರೂವ್ ಮಾಡ್ತೀವಿ. ಮೊದಲನೇದು ಮಾಡ್ ಎಕ್ಸ್ ಈಸ್ ಲೆಸ್ ದ್ಯಾನ್ 1 ಈ ಕೇಸಲ್ಲಿ, ಮಾಡ್ ಎಕ್ಸ್ ಇಸ್ ಲೆಸ್ ದ್ಯಾನ್ 1 ಈ ಕೇಸಲ್ಲಿ ಪ್ರೂವ್ ಮಾಡ್ತೀವಿ. ಇನ್ನೊಂದು ಮಾಡ್ ಎಕ್ಸ್ ಇಸ್ ಈಕ್ವಲ್ ಟು 1 ಅನ್ನೋ ಕೇಸಲ್ಲಿ ಪ್ರೂವ್ ಮಾಡ್ತೀವಿ. ಮತ್ತೊಂದು ಮಾಡ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 1 ಅನ್ನೋ ಕೇಸು. ಈ 3 ಕೇಸಲ್ಲಿ ಪ್ರೂವ್ ಮಾಡ್ತೀವಿ. ಮಾಡ್ ಎಕ್ಸ್ ಇಸ್ ಲೆಸ್ ದ್ಯಾನ್ 1, ಮಾಡ್ ಎಕ್ಸ್ ಇಸ್ ಈಕ್ವಲ್ ಟು 1, ಮಾಡ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 1. ಫಸ್ಟ್ ಕೇಸ್ ನೋಡೋಣ. ಕೇಸ್ ಫಸ್ಟ್, ಮಾಡ್ ಎಕ್ಸ್ ಇಸ್ ಲೆಸ್ ದ್ಯಾನ್ 1. ಓಕೆ, ಮಾಡ್ ಎಕ್ಸ್ ಇಸ್ ಲೆಸ್ ದ್ಯಾನ್ 1, ದಟ್ ಇಂಪ್ಲೈಸ್ ಏನು, ಎಕ್ಸ್ ಲೈಸ್ ಇನ್ ಬಿಟ್ವೀನ್ -1 ಆ್ಯಂಡ್ +1 ಅಲ್ವಾ. ಎಕ್ಸ್ ಲೈಸ್ ಇನ್ ಬಿಟ್ವೀನ್ -1 ಆ್ಯಂಡ್ +1. ಎಲ್ಲಿದೆ ಎಕ್ಸ್ ಅನ್ನೋದು ಇಲ್ಲಿ -1 ಇದೆ ಅಂದ್ಕೊಳ್ಳಿ, 0 ಅಂದ್ಕೊಳ್ಳಿ, 1 ಅಂದ್ಕೊಳ್ಳಿ. ಓಕೆ, ಇನ್ ಬಿಟ್ವೀನ್ ದಿಸ್ ಇದೆ. ಓಕೆ, -1 ಆ್ಯಂಡ್ +1 ಇನ್ ಬಿಟ್ವೀನ್ ಇದೆ ಎಕ್ಸ್. ಓಕೆ, ಇಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಏನಾಗುತ್ತೆ, ಇಫ್ ಎಕ್ಸ್ ಇಸ್ ಈಕ್ವಲ್ ಟು 0, ಮಾಡ್ ಎಕ್ಸ್ ಕೂಡ 0 ಆಗುತ್ತೆ ಅಲ್ವಾ, ಮಾಡ್ ಎಕ್ಸ್ ಕೂಡ 0 ಆಗುತ್ತೆ. ಆ್ಯಂಡ್ ಎಕ್ಸ್ ಪವರ್ ಎನ್ ಏನಾಗುತ್ತೆ, ಎಕ್ಸ್ ಪವರ್ ಎನ್, ಇಫ್ ಎಕ್ಸ್ ಇಸ್ ಈಕ್ವಲ್ ಟು 0, ಎಕ್ಸ್ ಪವರ್ ಎನ್ ಅಂದರೆ 0 ಪವರ್ ಎನ್ ಕೂಡ 0 ಆಗುತ್ತೆ ಅಲ್ವಾ. ಇಫ್ ಎಕ್ಸ್ ಇಸ್ ಈಕ್ವಲ್ ಟು 0, ಎಕ್ಸ್ ಪವರ್ ಎನ್ ಈಸ್ ಆಲ್ಸೋ ಈಕ್ವಲ್ ಟು 0. ಅಂದರೆ ಕ್ಲಿಯರ್ಲಿ ಸೀಕ್ವೆನ್ಸ್ ಎಕ್ಸ್ ಪವರ್ ಎನ್ ಕನ್ವರ್ಜಸ್ ಟು 0 ಅಲ್ವಾ, ಕನ್ವರ್ಜಸ್ ಟು 0. ಎಕ್ಸ್ 0 ಇದ್ದಾಗ ಏನು ಗೊತ್ತಾಯ್ತು ನಮಗೆ, ಸೀಕ್ವೆನ್ಸ್ ಎಕ್ಸ್ ಪವರ್ ಎನ್ ಕನ್ವರ್ಜಸ್ ಟು 0 ಅಂತ ಹೇಳಿ ಗೊತ್ತಾಯಿತು. ಅದೇ ಇಫ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 0, ನಾಟ್ ಈಕ್ವಲ್ ಟು 0 ಅಂದರೆ ಮಾಡ್ ಎಕ್ಸ್ ಕೂಡ ನಾಟ್ ಈಕ್ವಲ್ ಟು 0 ಅಲ್ವಾ. ದಟ್ ಇಂಪ್ಲೈಸ್ ಮಾಡ್ ಎಕ್ಸ್ ಕೂಡ ನಾಟ್ ಈಕ್ವಲ್ ಟು 0. ದಟ್ ಇಂಪ್ಲೈಸ್ ಮಾಡ್ ಎಕ್ಸ್ ನಾಟ್ ಈಕ್ವಲ್ ಟು 0 ಅಂದರೆ ಏನಾಗಿರುತ್ತೆ, ಮಾಡ್ ಎಕ್ಸ್ ಇಸ್ ಕ್ಲಿಯರ್ಲಿ ಲೆಸ್ ದ್ಯಾನ್ 1, ಕ್ಲಿಯರ್ಲಿ ಲೆಸ್ ದ್ಯಾನ್ 1 ಅಲ್ವಾ. ನಾಟ್ ಈಕ್ವಲ್ ಟು 0 ಅಂದರೆ ಇಟ್ ಇಸ್ ಕ್ಲಿಯರ್ಲಿ ಲೆಸ್ ದ್ಯಾನ್ 1 ಆಗಿರುತ್ತೆ ಅಲ್ವಾ. ಈಗ ಕ್ಲಿಯರ್ಲಿ ಲೆಸ್ ದ್ಯಾನ್ 1 ಆಯಿತು. 1/mod x ಏನಾಗುತ್ತೆ, 1/mod x ಇಸ್ ಕ್ಲಿಯರ್ಲಿ ಗ್ರೇಟರ್ ದ್ಯಾನ್ 1, ಕ್ಲಿಯರ್ಲಿ ಗ್ರೇಟರ್ ದ್ಯಾನ್ 1 ಆಯಿತಾ. ದಟ್ ಇಂಪ್ಲೈಸ್ 1/mod, ಈಗ ಮಾಡ್ ಎಕ್ಸ್ ಇಸ್ ಲೆಸ್ ದ್ಯಾನ್ 1 ಅಂದರೆ ಇದರ ರೆಸಿಬ್ರೋಕಲ್ ಕ್ಲಿಯರ್ಲಿ ಗ್ರೇಟರ್ ದ್ಯಾನ್ 1 ಆಗಿರುತ್ತೆ ಅಲ್ವಾ, ಗ್ರೇಟರ್ ದ್ಯಾನ್ 1 ಆಗಿರುತ್ತೆ. ನಾನು ಈ 1/mod x ಅನ್ನು 1/mod x ಅನ್ನು 1/y ಅಂತ ತಗೊಳ್ತೀನಿ, ವೇರ್ y ಈಸ್ ಗ್ರೇಟರ್ ದ್ಯಾನ್ 0 ತಗೊಳ್ಬೋದಲ್ವಾ. ಈ ರೀತಿ 1/mod x ಅನ್ನು 1+y ಅಂತ ತಗೊಂಡಿದ್ದೀನಿ, y ಅನ್ನೋದು ಗ್ರೇಟರ್ ದ್ಯಾನ್ 0. ಯಾಕೆಂದರೆ ಕ್ಲಿಯರ್ಲಿ 1/x ಅನ್ನೋದು ಗ್ರೇಟರ್ ದ್ಯಾನ್ 1 ಆಗಿರೋದ್ರಿಂದ 1+y ಅಂತ ತಗೊಳ್ಬೋದಲ್ವಾ. ಮಾಡ್ 1/mod x ಅನ್ನು 1+y ಅಂತ ತಗೊಳ್ಬೋದಲ್ವಾ, ಈ ರೀತಿ ತಗೊಳ್ತೀನಿ. ಈಗ ದಿಸ್ ಟರ್ಮನ್ ಇಲ್ಲಿಗೆ ತಗೊಂಡು ಹೋಗ್ತೀನಿ, ದಿಸ್ ಟರ್ಮನ್ ಇಲ್ಲಿಗೆ ತರ್ತೀನಿ. ಏನಾಗುತ್ತೆ, ಮಾಡ್ ಎಕ್ಸ್ ಇಸ್ ಈಕ್ವಲ್ ಟು ಅಂದರೆ ರೆಸಿಬ್ರೋಕಲ್ ತಗೊಳೋದು, ರೆಸಿಬ್ರೋಕಲ್ ತೆಗೆದ್ರೆ ಏನಾಗುತ್ತೆ, 1/1+y, 1/1+y. ಈಗ ನಾವು ರೈಸಿಂಗ್ ಪವರ್ ಆನ್ ಬೋತ್ ಸೈಡ್ಸ್, ಪವರ್ ಎನ್. ಓಕೆ, ರೈಸಿಂಗ್ ಪವರ್ ಎನ್ ಆನ್ ಬೋತ್ ಸೈಡ್ಸ್ ಏನಾಯಿತು, ಮಾಡ್ ಎಕ್ಸ್ ಪವರ್ ಎನ್ ಇಸ್ ಈಕ್ವಲ್ ಟು 1/1+y ಹೋಲ್ ಪವರ್ ಎನ್. ಓಕೆ, ಪವರ್ ಎನ್ನನ್ನು ಎರಡೂ ಕಡೆ ರೈಸ್ ಮಾಡಿದ್ರಿಂದ ನಮ್ಗೆ ಇದು ಸಿಕ್ತು. ಈಗ ಅಬ್ಸರ್ವ್ ಮಾಡಿ, ಮಾಡ್ ಇದನ್ನು ಹೇಗೆ ಬರ್ಕೊಳ್ಬೋದು, ಮಾಡ್ ಎಕ್ಸ್ ಪವರ್ ಎನ್ ಇಸ್ ಈಕ್ವಲ್ ಟು 1/y ಹೋಲ್ ಪವರ್ ಎನ್ ಅಂದರೆ ಇದು ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮಾಡ್ಬೋದಲ್ವಾ. ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮಾಡಿದರೆ ಏನಾಗುತ್ತೆ, ಕ್ಲಿಯರ್ಲಿ 1/1 + n ಇಂಟು y ಪ್ಲಸ್ n ಇಂಟು n - 1 ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು y ಸ್ಕ್ವೇರ್ ಪ್ಲಸ್ ಆ್ಯಂಡ್ ಸೊ ಆನ್ y ಪವರ್ ಎನ್ ಆ್ಯಂಡ್ ಸೊ ಆನ್ y ಪವರ್ ಎನ್ ಅಲ್ವಾ, y ಪವರ್ ಎನ್. ಈಗ ನಾವು ಕನ್ಸಿಡರ್ ಇನ್ನು ಹೀಗೆ ಬರ್ಕೊಳ್ಬೋದಾ, ಮಾಡ್ ಎಕ್ಸ್ ಎನ್ -0 ಅಂತ ಬರ್ಕೊಳ್ಬೋದು. ದಟ್ ಈಸ್ ನಥಿಂಗ್ ಬಟ್ ಮಾಡ್ ಎಕ್ಸ್ ಪವರ್ ಎನ್ ಅಲ್ವಾ. ಮಾಡ್ ಎಕ್ಸ್ ಪವರ್ ಎನ್ -0 ಇಸ್ ನಥಿಂಗ್ ಬಟ್ ಮಾಡ್ ಎಕ್ಸ್ ಪವರ್ ಎನ್. ದಟ್ ಈಸ್ ಈಕ್ವಲ್ ಟು ಏನಾಗಿದೆ, ದಟ್ ಈಸ್ ಈಕ್ವಲ್ ಟು, ದಟ್ ಈಸ್ ಕ್ಲಿಯರ್ಲಿ ಈಕ್ವಲ್ ಟು 1/1 ಪ್ಲಸ್ ny ಪ್ಲಸ್ ಆ್ಯಂಡ್ ಸೊ ಆನ್ y ಪವರ್ ಎನ್ ಅಲ್ವಾ, y ಪವರ್ ಎನ್. ಅಬ್ಸರ್ವ್ ಮಾಡಿ, ದಿಸ್ ಈಸ್ ಕ್ಲಿಯರ್ಲಿ ಲೆಸ್ ದೆನ್ 1/n ಪವರ್ y ಅಲ್ವಾ.
1/n⁴y ಇದಕ್ಕಿಂತ ದೊಡ್ಡದಲ್ವಾ, ದಿಸ್ ಟರ್ಮಿಗಿಂತ 1/n⁴y ದೊಡ್ಡದಲ್ವಾ. ಅಂದ್ರೆ ಆಬ್ವಿಯಸ್ಲಿ ಏನಾಯಿತು, ದಟ್ ಇಂಪ್ಲೈಸ್ mod x⁴n ಈಸ್ ಲೆಸ್ ದ್ಯಾನ್ 1/ny. ಯಾವಾಗ, ವೆನ್ಎವರ್ ಈಸ್ ಲೆಸ್ ದೆನ್, ದಿಸ್ ಇಂಪ್ಲೈಸ್ ದಿಸ್ ಅಲ್ವಾ, mod x⁴n ಈಸ್ ಲೆಸ್ ದೆನ್ 1/ny. ದಟ್ ಇಂಪ್ಲೈಸ್ mod x⁴n ಈಸ್ ಲೆಸ್ ದೆನ್ ಎಪ್ಸಿಲಾನ್ ಆಗಬಹುದು. ಯಾವಾಗ, ವೆನ್ಎವರ್ ದಿಸ್ 1/ny ಈಸ್ ಲೆಸ್ ದೆನ್ ಎಪ್ಸಿಲಾನ್. ಓಕೆ, ಈ 1/ny ಇದೆಯಲ್ಲ, ಈ 1/ny ಅನ್ನೋದು ಲೆಸ್ ದೆನ್ ಎಪ್ಸಿಲಾನ್ ಆಯಿತು ಅಂದ್ರೆ ಆಬ್ವಿಯಸ್ಲಿ ದಿಸ್ mod x⁴n ಈಸ್ ಲೆಸ್ ದೆನ್ ಎಪ್ಸಿಲಾನ್ ಆಗತ್ತಲ್ವಾ. ಸಿನ್ಸ್ 1/ny ಈಸ್ ಲೆಸ್ ದೆನ್ ಎಪ್ಸಿಲಾನ್, ಅದನ್ನು ಹೇಗೆ ಬರ್ಕೊಳ್ಬೋದು, ದಟ್ ಇಂಪ್ಲೈಸ್ ಇನ್ ರೆಸಿಪ್ರೋಕಲ್ ತಗೊಳ್ಳಿ, ಏನಾಗುತ್ತೆ, n/y ಈಸ್ ಗ್ರೇಟರ್ ದ್ಯಾನ್ 1/epsilon, ದಟ್ ಇಂಪ್ಲೈಸ್ n ಈಸ್ ಗ್ರೇಟರ್ ದ್ಯಾನ್ 1/y ಇಂಟು ಎಪ್ಸಿಲಾನ್ ಅಲ್ವಾ. n ಈಸ್ ಕ್ಲಿಯರ್ಲಿ ಗ್ರೇಟರ್ ದ್ಯಾನ್ 1/y ಇಂಟು ಎಪ್ಸಿಲಾನ್. ಲೆಟ್ m be the nearest positive integer which is less than 1/y into epsilon ಅಲ್ವಾ. ನಾನೊಂದು m ಅಂತ ಒಂದು, ಓಕೆ, ಇಲ್ಲಿ ಏನಾಯಿತು, ಇಲ್ಲಿ ಅಬ್ಸರ್ವ್ ಮಾಡಿ, mod x⁴n is clearly less than 1/ny. That implies mod x⁴n is less than epsilon. ಇದು ಯಾವಾಗ ಆಗುತ್ತೆ, ವೆನ್ಎವರ್ ದಿಸ್ 1/ny is less than epsilon ಆದಾಗ, ಆಯಿತಾ. 1/ny is less than epsilon ಅಂದರೆ ಆಬ್ವಿಯಸ್ಲಿ n/y is greater than 1/epsilon. That implies n is clearly greater than 1/y⁴. ಇಲ್ಲಿ ಎಪ್ಸಿಲಾನ್ ಅನ್ನೋದೇನು, ಗ್ರೇಟರ್ ದ್ಯಾನ್ 0 ಇರುವಂತಹ ಒಂದು ಪಾಸಿಟಿವ್ ರಿಯಲ್ ನಂಬರ್. ಈ 1/epsilon ಏನೋ ಒಂದು ರಿಯಲ್ ನಂಬರ್ ಅಲ್ವಾ, ರಿಯಲ್ ನಂಬರು. ಈ ರಿಯಲ್ ನಂಬರಿಗೆ ನಾನು ಒಂದು ಪಾಸಿಟಿವ್, ನಿಯರೆಸ್ಟ್ ಪಾಸಿಟಿವ್ ಇಂಟೀಜರ್ ಇದ್ದೇ ಇರುತ್ತಲ್ವಾ, ಇದ್ದೇ ಇರುತ್ತೆ. ಅದು ಕ್ಲಿಯರ್ಲಿ ಲೆಸ್ ದೆನ್, ನಾನು m ಅನ್ನೋದನ್ನು, ಆ ನಿಯರೆಸ್ಟ್ ಪಾಸಿಟಿವ್ ಇಂಟೀಜರ್ನ m ಅಂತ ಚೂಸ್ ಮಾಡ್ತೀನಿ. ಓಕೆ, m ಅಂತ ಚೂಸ್ ಮಾಡ್ತೀನಿ. ಅದು ಹೇಗಿದೆ ಅಂದ್ಕೊಳ್ತೀನಿ ಅಂದರೆ, ಈ 1/y ಇಂಟು ಎಪ್ಸಿಲಾನ್ ಉಂಟಲ್ಲ, ಇದಕ್ಕಿಂತಲೂ ಲೆಸ್ ಇದೆ ಅಂತ ಅಂದ್ಕೊಳ್ತೀನಿ. ಅಂದರೆ ಕ್ಲಿಯರ್ಲಿ ಏನಾಗುತ್ತೆ, ಕ್ಲಿಯರ್ಲಿ ದಿಸ್ ಟರ್ಮ್ ಏನಾಗುತ್ತೆ ಅಂದರೆ, ಕ್ಲಿಯರ್ಲಿ ಇಲ್ಲಿ ಏನು ಸಿಗುತ್ತೆ ನನಗೆ, n ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು m ಸಿಕ್ಕೇ ಸಿಗುತ್ತೆ ಅಲ್ವಾ. ಅಂದರೆ ಈ m ಅನ್ನೋದು ನಿಯರೆಸ್ಟ್ ಪಾಸಿಟಿವ್ ಇಂಟೀಜರ್ ವಿಚ್ ಇಸ್ ಲೆಸ್ ದ್ಯಾನ್ 1/y ಇಂಟು ಎಪ್ಸಿಲಾನ್. ಅಂದರೆ ಕ್ಲಿಯರ್ಲಿ ದಿಸ್ n ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು m ಅಲ್ವಾ. ದೇರ್ ಫೋರ್ ಇದೇನಾಗುತ್ತೆ, mod x⁴n is less than epsilon for every n is greater than or equal to m. By the definition of limit in ಹೇಗೆ ಬರಿಬೋದು, that implies therefore limit x⁴n whenever n tends to infinity is equal to 0. ಅಂದರೆ ಇದರ ಮೀನಿಂಗ್ ಏನು, ದಟ್ ಇಂಪ್ಲೈಸ್ ಸೀಕ್ವೆನ್ಸ್ x⁴n ಕನ್ವರ್ಜಸ್ ಟು 0. ಇದರಿಂದ ನಮ್ಗೇನು ಗೊತ್ತಾಯಿತು, mod x ಈಸ್ ಲೆಸ್ ದ್ಯಾನ್ 1 ಆಗಿದ್ದಾಗ ಸೀಕ್ವೆನ್ಸ್ x⁴n ಕನ್ವರ್ಜಸ್ ಟು 0 ಆಗುತ್ತೆ ಅಲ್ವಾ. ನೆಕ್ಸ್ಟ್ ಸೆಕೆಂಡ್ ಕೇಸ್ ಯಾವುದು ನೋಡೋಣ. mod x ಈಸ್ ಈಕ್ವಲ್ ಟು 1 ಆಗಿದ್ದಾಗ ಏನಾಗುತ್ತೆ ನೋಡೋಣ. mod x ಈಸ್ ಈಕ್ವಲ್ ಟು 1 ಅಂದರೆ ಎಕ್ಸ್ +1 ಬೇಕಾದರೂ ಆಗಿರ್ಬೋದು, -1 ಬೇಕಾದರೂ ಆಗಿರ್ಬೋದು ಅಲ್ವಾ. ದಟ್ ಇಂಪ್ಲೈಸ್ x ಈಸ್ ಈಕ್ವಲ್ ಟು +1 ಆರ್ -1 ಆಗಿರ್ಬೋದಲ್ವ. x ಈಸ್ ಈಕ್ವಲ್ ಟು 1 ಆಗಿದ್ರೆ ಏನಾಗುತ್ತೆ ನೋಡೋಣ. x ಈಸ್ ಈಕ್ವಲ್ ಟು 1 ಆಗಿದ್ರೆ ಸೀಕ್ವೆನ್ಸ್ x⁴n ಈಸ್ ಈಕ್ವಲ್ ಟು ಸೀಕ್ವೆನ್ಸ್ 1/n ಆಗುತ್ತೆ. n ಈಸ್ ಈಕ್ವಲ್ ಟು 1 ಕೊಟ್ಟರೆ 1, n ಈಸ್ ಈಕ್ವಲ್ ಟು 2 ಕೊಟ್ಟರೆ 1, n ಈಸ್ ಈಕ್ವಲ್ ಟು 3 ಕೊಟ್ಟರೆ 1 ಆ್ಯಂಡ್ ಸೋ ಆನ್ ಅಲ್ವಾ. ಅಂದರೆ
ಇದ್ರ ಮೀನಿಂಗ್ ಏನು? ಸೀಕ್ವೆನ್ಸ್ 1 ಪವರ್ ಎನ್ ಕನ್ವರ್ಜಸ್ ಟು 1 ಅಲ್ವಾ, ಕನ್ವರ್ಜಸ್ ಟು 1. ಎಕ್ಸ್ ಇಸ್ ಈಕ್ವಲ್ ಟು 1 ಆದಾಗ ಸೀಕ್ವೆನ್ಸ್ 1 ಪವರ್ ಎನ್ ಕನ್ವರ್ಜಸ್ ಟು 1. ಅದೇ ಈ ಎಕ್ಸ್ ಇಸ್ ಈಕ್ವಲ್ ಟು -1 ನಾನು ಕೊಡ್ತೀನಿ. ಓಕೆ, ಎಕ್ಸ್ ಇಸ್ ಈಕ್ವಲ್ ಟು -1 ಕೊಟ್ಟಾಗ ಏನಾಗುತ್ತೆ ನೋಡೋಣ. -1 ಕೊಟ್ಟರೆ, ಎಕ್ಸ್ ಇಸ್ ಈಕ್ವಲ್ ಟು -1 ಕೊಟ್ಟರೆ ಸೀಕ್ವೆನ್ಸ್ ಎಕ್ಸ್ ಪವರ್ ಎನ್ ಏನಾಗುತ್ತೆ? ಎಕ್ಸ್ ಅಂದರೆ ಏನೋ, ಎಕ್ಸ್ ಇಸ್ -1 -1 ಪವರ್ ಎನ್ ಅಲ್ವಾ. ಎನ್ ಇಸ್ ಈಕ್ವಲ್ ಟು 1 ಕೊಟ್ಟರೆ -1, ಎನ್ ಇಸ್ ಈಕ್ವಲ್ ಟು 2 ಕೊಟ್ಟರೆ +1, ಎನ್ ಇಸ್ ಈಕ್ವಲ್ ಟು 3 ಕೊಟ್ಟರೆ -1, ಎನ್ ಇಸ್ ಈಕ್ವಲ್ ಟು 4 ಕೊಟ್ಟರೆ +1, ಪ್ಲಸ್ ಮೈನಸ್ ಬರ್ತಾ ಹೋಗುತ್ತೆ. ಅಂದರೆ this sequence -1 to the power n oscillates in between -1 and +1, -1 and +1. ಅಂದರೆ x is equal to +1 ಕೊಟ್ಟಾಗ ಸೀಕ್ವೆನ್ಸ್ x ಪವರ್ n ಇದೆಯಲ್ಲ, ಇಟ್ ಕನ್ವರ್ಜಸ್ ಟು 1. x is equal to -1 ಕೊಟ್ಟಾಗ ಸೀಕ್ವೆನ್ಸ್ x ಪವರ್ n ಆಸಿಲೇಟ್ಸ್ ಇನ್ ಬಿಟ್ವೀನ್ -1 and +1. ನೆಕ್ಸ್ಟ್ ಥರ್ಡ್ ಕೇಸ್ ಏನಾಗುತ್ತೆ ನೋಡೋಣ. ಥರ್ಡ್ ಕೇಸ್ ಏನು ಹೇಳಿದ್ದೆ? mod x is greater than 1. mod x is greater than 1. that implies ಏನಾಗುತ್ತೆ? 1 by mod x is clearly less than 1 ಅಲ್ವಾ. 1 by mod x is clearly less than 1. let y is equal to 1 by x. ಓಕೆ, let y is equal to 1 by x ಅಂದ್ಕೊಳ್ಬೋದಾ? let y is equal to 1 by x ಅಂದ್ಕೊಳ್ಬೋದಲ್ವಾ? ಕ್ಲಿಯರ್ಲಿ ದಟ್ ಈಸ್ ಆಲ್ಸೋ ಲೆಸ್ ದ್ಯಾನ್ 1 ಆಗಿರುತ್ತಲ್ವಾ. ದಟ್ ಈಸ್ ಆಲ್ಸೋ ಲೆಸ್ ದ್ಯಾನ್ 1 ಆಗಿರುತ್ತೆ. ಈಗ ಪವರ್ ಎನ್ ಅನ್ನು ರೈಸ್ ಮಾಡಿ ಏನಾಗುತ್ತೆ? ದಟ್ ಇಂಪ್ಲೈಸ್ ವೈ ಪವರ್ ಎನ್ ಇಸ್ ಈಕ್ವಲ್ ಟು 1 by x ಪವರ್ ಎನ್. 1 by x ಪವರ್ ಎನ್. ಈಗ ಈ ವೈ ಪವರ್ ಎನ್ನಿಗೆ ಲಿಮಿಟ್ ಹಾಕಿದ್ರೆ ಏನಾಗುತ್ತೆ? ಲಿಮಿಟ್ ಟು ವೈ ಪವರ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಏನಾಗುತ್ತೆ? 0 ಆಗುತ್ತೆ. ಹೇಗೆ 0 ಬಂತು ಅಂದರೆ ಇಲ್ಲಿ ಅಬ್ಸರ್ವ್ ಮಾಡಿ. ಕೇಸ್ ಫಸ್ಟಲ್ಲಿ ಅಬ್ಸರ್ವ್ ಮಾಡಿ. ಕೇಸ್ ಫಸ್ಟಲ್ಲಿ ಲಿಮಿಟ್ ಎಕ್ಸ್ ಪವರ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು 0 ಆಗಿತ್ತಲ್ವಾ. ಈ ಕೇಸನ್ನು ಯೂಸ್ ಮಾಡ್ಕೊಂಡು ನಾವು ಹಿಂಗೆ ಬರಿಬೋದಲ್ವಾ. ಲಿಮಿಟ್ ವೈ ಪವರ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು 0 ಬೈ ಕೇಸ್ ಫಸ್ಟ್ ಅಲ್ವಾ. ಈಗ ಈ ಏನಾಗುತ್ತೆ? ದಿಸ್ ಟರ್ಮ್ ಇಂಪ್ಲೈಸ್ ಏನಾಗುತ್ತೆ? ಈಗ ಎಕ್ಸ್ ಪವರ್ ಎನ್ ಇಸ್ ಈಕ್ವಲ್ ಟು 1 by ವೈ ಪವರ್ ಎನ್ ಅಂತ ಬರ್ಕೊಳ್ಬೋದಲ್ವಾ. ಈ ಟರ್ಮನ್ನು ನಾನು ವೈ ಪವರ್ ಎನ್ ಇಸ್ ಈಕ್ವಲ್ ಟು 1 by ಎಕ್ಸ್ ಪವರ್ ಎನ್ ಇದೆ. ಎಕ್ಸ್ ಪವರ್ ಎನ್ ಇಸ್ ಈಕ್ವಲ್ ಟು 1 by ವೈ ಪವರ್ ಎನ್ ಅಂತ ಬರ್ಕೊಳ್ಬೋದಲ್ವಾ. ಈಗ ಇದ್ರ ಲಿಮಿಟ್ ಏನಾಗುತ್ತೆ ನೋಡೋಣ. ಲಿಮಿಟ್ ಎಕ್ಸ್ ಪವರ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಲಿಮಿಟ್ 1 by ವೈ ಪವರ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ. ಇದಕ್ಕೆ ಲಿಮಿಟ್ ಅಪ್ಲೈ ಮಾಡೋದು. ಓಕೆ, ಲಿಮಿಟ್ ಅಪ್ಲೈ ಮಾಡೋದು ಅಂದರೆ ಲಿಮಿಟ್ ಎಕ್ಸ್ ಪವರ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಲಿಮಿಟ್ 1 by ವೈ ಪವರ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ. ದಟ್ ಈಸ್ ಈಕ್ವಲ್ ಟು 1 ಡಿವೈಡ್ ಬೈ ವೈ ಪವರ್ ಎನ್ ಕೊಟ್ಟಾಗ ಏನಾಗಿದೆ? ವೈ ಪವರ್ ಎನ್ ಕೊಟ್ಟಾಗ ಏನಾಗಿದೆ? 0 ಅಲ್ವಾ. 1 by 0 ಇಸ್ ಈಕ್ವಲ್ ಟು ಇನ್ಫಿನಿಟಿ. ಅಂದರೆ ಇದ್ರ ಮೀನಿಂಗ್ ಏನು? ಸೀಕ್ವೆನ್ಸ್ ಎಕ್ಸ್ ಪವರ್ ಎನ್ ಡೈವರ್ಜಸ್ ಟು ಪ್ಲಸ್ ಇನ್ಫಿನಿಟಿ. ಯಾವಾಗ? ಮಾಡ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 1 ಆಗಿದ್ದಾಗ. ಈ ಕೇಸಲ್ಲಿ ಏನೆಲ್ಲ ಆಯಿತು? ಮಾಡ್ ಎಕ್ಸ್ ಈಸ್ ಲೆಸ್ ದ್ಯಾನ್ 1 ಆಗಿದ್ದಾಗ ಆ್ಯಂಡ್ ಎಕ್ಸ್ ಇಸ್ ಈಕ್ವಲ್ ಟು 1 ಆಗಿದ್ದಾಗ ಸೀಕ್ವೆನ್ಸ್ ಎಕ್ಸ್ ಪವರ್ ಎನ್ ಏನಾಯಿತು? ಕನ್ವರ್ಜ್ ಆಯಿತು. ಅದೇ ಮಾಡ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 1 ಇದ್ದಾಗ ಸೀಕ್ವೆನ್ಸ್ ಎಕ್ಸ್ ಪವರ್ ಎನ್ ಡೈವರ್ಜ್ ಆಯಿತು. ಅದೇ ಎಕ್ಸ್ ಇಸ್ ಈಕ್ವಲ್ ಟು -1 ಇದ್ದಾಗ ಸೀಕ್ವೆನ್ಸ್ ಎಕ್ಸ್ ಪವರ್ ಎನ್ ಅನ್ನೋದು ಏನಾಯಿತು? ಆಸಿಲೇಟರಿ ಆಯಿತು. ಅಂದರೆ ಆಸಿಲೇಟ್ಸ್ ಇನ್ ಬಿಟ್ವೀನ್ -1 ಆ್ಯಂಡ್ +1. ಎಕ್ಸ್ ಇಸ್ ಲೆಸ್ ದ್ಯಾನ್ 1 ಮತ್ತು ಎಕ್ಸ್ ಇಸ್ ಈಕ್ವಲ್ ಟು 1 ಇದ್ದಾಗ ಸೀಕ್ವೆನ್ಸ್ ಎಕ್ಸ್ ಪವರ್ ಎನ್ ಕನ್ವರ್ಜಸ್ ಆ್ಯಂಡ್ sequence x power n diverges when mod x is greater than 1 and it is oscillatory when x is equal to -1. Next problem, sequence nth root of n ಅಥವಾ ಇದನ್ನ ಹೀಗೂ ಬರ್ಕೊಳ್ಬೋದಲ್ವಾ. ಸೀಕ್ವೆನ್ಸ್ n ಪವರ್ 1 by n ಅಂತ ಕೂಡ ಬರ್ಕೊಳ್ಬೋದು. ಈ ಕೇಸಲ್ಲಿ ಏನಾಗುತ್ತೆ ನೋಡೋಣ. ಲೆಟ್ n ಪವರ್ 1 by n ಇಸ್ ಈಕ್ವಲ್ ಟು 1 + yn ಅಂತ ನಾನು ತೊಗೊಳ್ತೀನಿ. ಓಕೆ, ಲೆಟ್ n ಪವರ್
1 by n is equal to 1 plus yn, where yn is greater than 0. Okay, yn is greater than 0. ಈಗ ಪವರ್ ರೈಸ್ ಮಾಡಿ n by ರೈಸಿಂಗ್ ಪವರ್ n ಆನ್ ಬೋತ್ ಸೈಡ್ಸ್ ಏನಾಯಿತು, n is equal to 1 plus yn ಹೋಲ್ ಪವರ್ n ಆಯ್ತಲ್ವಾ. ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಇಂದ ಇದನ್ನ ಹೇಗೆ ಬರ್ಕೊಳ್ಬೋದು, 1 ಪ್ಲಸ್ n ಇಂಟು yn ಪ್ಲಸ್ n ಇಂಟು n ಮೈನಸ್ 1 ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು yn ಸ್ಕ್ವೇರ್ ಪ್ಲಸ್ ಆ್ಯಂಡ್ ಸಾನ್ yn ಪವರ್ n ಅಲ್ವಾ. ನಾವು ಕ್ಲಿಯರ್ಲಿ ಅಬ್ಸರ್ವ್ ಮಾಡಿ, ದಿಸ್ n ಇಸ್ ಈಕ್ವಲ್ ಟು ದಿಸ್ ಥಿಂಗ್ ಅಂದರೆ n ಈಸ್ ಕ್ಲಿಯರ್ಲಿ ಗ್ರೇಟರ್ ದ್ಯಾನ್ ದಿಸ್ ಒನ್ ಅಲ್ವಾ. n 1 ಪ್ಲಸ್ ದಿಸ್ ಒನ್ ಪ್ಲಸ್ ದಿಸ್ ಒನ್ ಪ್ಲಸ್ ಆ್ಯಂಡ್ ಸಾನ್ ಇಷ್ಟನ್ನು ಆ್ಯಡ್ ಮಾಡಿದರೆ n ಬರುತ್ತೆ ಅಂದರೆ ಈ ಟರ್ಮಿಗಿಂತ n ಗ್ರೇಟರ್ ಅಲ್ವಾ, n ಕ್ಲಿಯರ್ಲಿ ಗ್ರೇಟರ್ ದ್ಯಾನ್ n ಇಂಟು n ಮೈನಸ್ 1 ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು yn ಸ್ಕ್ವೇರ್ ದಟ್ ಇಂಪ್ಲಾಯ್ಸ್ ಏನಾಯಿತು, n ನಾನು ಈ ಕಡೆ ಇರೋ ಟರ್ಮನ್ನು ಇಲ್ಲಿಗೆ ತರ್ತೀನಿ, ಇಲ್ಲಿ ನ್ಯೂಮರೇಟ್ರಲ್ಲಿ ಇದ್ದಿದ್ದು ಇಲ್ಲಿಗೆ ಡಿನಾಮಿನೇಟ್ರಿಗೆ ಬರುತ್ತೆ, n ಇಂಟು n ಮೈನಸ್ 1 2 ಫ್ಯಾಕ್ಟೋರಿಯಲ್ ಈಸ್ ನಥಿಂಗ್ ಬಟ್ 2 ಮಲ್ಟಿಪ್ಲೈಡ್ ಬೈ 2 ಈಸ್ ಗ್ರೇಟರ್ ದ್ಯಾನ್ yn ಸ್ಕ್ವೇರ್. ದಟ್ ಇಂಪ್ಲಾಯ್ಸ್ en ಗೆಟ್ ಕ್ಯಾನ್ಸಲ್, 2 divided by n minus 1 is greater than yn square. That implies yn is less than ಏನಾಗುತ್ತೆ, square root of 2 divided by n minus 1 ಆಯ್ತಲ್ವಾ. ನಾವು that implies 1 plus yn ಏನಾಗುತ್ತೆ, 1 plus yn is clearly less than 1 plus square root of 2 divided by n minus 1. Add 1 on both sides, we get like this. 1 plus yn means n power 1 by n is less than 1 plus square root of 2 divided by n minus 1. That implies ಈ 1 ಈ ಕಡೆ ತಗೊಳ್ಳಿ, ಏನಾಗುತ್ತೆ, n power 1 by n minus 1 is less than square root of 2 divided by n minus 1. Now taking mod on both sides, one can get n power 1 by n minus 1 is less than mod of square root of 2 divided by n minus 1. That implies mod of n power 1 by n minus 1 is less than epsilon whenever square root of 2 divided by n minus 1 is less than epsilon. Okay, ಈ ಟರ್ಮು ಲೆಸ್ ದೆನ್ ಎಪ್ಸಿಲಾನ್ ಆಯಿತು ಅಂದರೆ ಆಬ್ವಿಯಸ್ಲಿ ಈ ಟರ್ಮ್ ಕೂಡ ಲೆಸ್ ದೆನ್ ಎಪ್ಸಿಲಾನ್ ಆಗುತ್ತೆ ಅಲ್ವಾ. ಸಿನ್ಸ್ ಸ್ಕ್ವೇರ್ ರೂಟ್ ಆಫ್ 2 ಡಿವೈಡ್ ಬೈ n ಮೈನಸ್ 1 ಈಸ್ ಲೆಸ್ ದೆನ್ ಎಪ್ಸಿಲಾನ್ ಆಯಿತು ಅಂದರೆ ದಟ್ ಇಂಪ್ಲೈಸ್ ಸ್ಕ್ವೇರ್ ಮಾಡಿ, ಸ್ಕ್ವೇರ್ ಆನ್ ಬೋತ್ ಸೈಡ್ಸ್ ಏನಾಗುತ್ತೆ, 2 ಡಿವೈಡ್ ಬೈ n ಮೈನಸ್ 1 ಈಸ್ ಲೆಸ್ ದೆನ್ ಎಪ್ಸಿಲಾನ್ ಸ್ಕ್ವೇರ್. ದಟ್ ಇಂಪ್ಲೈಸ್ ಏನಾಯಿತು, ದಟ್ ಇಂಪ್ಲೈಸ್ ರೆಸಿಪ್ರೋಕಲ್ ತಗರಿ, n ಮೈನಸ್ 1 ಡಿವೈಡ್ ಬೈ 2 ಈಸ್ ಗ್ರೇಟರ್ ದ್ಯಾನ್ 1 ಬೈ ಎಪ್ಸಿಲಾನ್ ಸ್ಕ್ವೇರ್. ದಟ್ ಇಂಪ್ಲೈಸ್ ಇದೇನಾಗುತ್ತೆ, n ಮೈನಸ್ 1 ಈಸ್ ಕ್ಲಿಯರ್ಲಿ ಗ್ರೇಟರ್ ದ್ಯಾನ್, ಇಲ್ಲಿ ಲೆಫ್ಟ್ ಸೈಡಲ್ಲಿ ಡಿನಾಮಿನೇಟ್ರಲ್ಲಿ ಇತ್ತು, ರೈಟ್ ಸೈಡಿಗೆ ಹೋದ ತಕ್ಷಣ ನ್ಯೂಮರೇಟ್ರಿಗೆ ಹೋಗುತ್ತೆ, 2 ಡಿವೈಡ್ ಬೈ ಎಪ್ಸಿಲಾನ್ ಸ್ಕ್ವೇರ್. ದಟ್ ಇಂಪ್ಲೈಸ್ n ಈಸ್ ಕ್ಲಿಯರ್ಲಿ ಗ್ರೇಟರ್ ದ್ಯಾನ್ 2 ಡಿವೈಡ್ ಬೈ ಎಪ್ಸಿಲಾನ್ ಸ್ಕ್ವೇರ್ ಪ್ಲಸ್ 1 ಅಲ್ವಾ, ಎಪ್ಸಿಲಾನ್ ಸ್ಕ್ವೇರ್ ಪ್ಲಸ್ 1. ಇದಕ್ಕೆ ಇದೊಂದು ರಿಯಲ್ ನಂಬರ್ ಅಲ್ವಾ, 2 ಬೈ ಎಪ್ಸಿಲಾನ್ ಸ್ಕ್ವೇರ್ ಪ್ಲಸ್ 1 ಅನ್ನೋದೊಂದು ಸಮ್ ರಿಯಲ್ ನಂಬರ್. ಇದಕ್ಕೆ ಒಂದು ಪಾಸಿಟಿವ್ ಇಂಟೀಜರ್ ಇದ್ದೇ ಇರುತ್ತಲ್ವಾ, ಇದಕ್ಕೆ ನಿಯರ್ ಆಗಿರುವ ಒಂದು ಪಾಸಿಟಿವ್ ಇಂಟೀಜರ್ ಇದ್ದೇ ಇರುತ್ತಲ್ವಾ. ನಾನು ಅದನ್ನು m ಅಂದ್ಕೊಳ್ತೀನಿ. ಲೆಟ್ m ಬಿ ದ ನಿಯರೆಸ್ಟ್ ಪಾಸಿಟಿವ್ ಇಂಟೀಜರ್, ನಿಯರೆಸ್ಟ್ ಪಾಸಿಟಿವ್ ಇಂಟೀಜರ್ less than this thing. Okay, less than 2 divided by epsilon square plus 1 ಅಂದರೆ ಹೇಗೆ ಬರ್ಕೊಳ್ಬೋದು, ಕ್ಲಿಯರ್ಲಿ n is greater than or equal to m ಆಗುತ್ತಲ್ವಾ, ಆ n is clearly greater than or equal to m ಆಗುತ್ತೆ. therefore ಏನಾಗುತ್ತೆ, therefore mod n power 1 by n minus 1 is less than epsilon whenever ಅಂದರೆ for all, this is true, for all n is greater than or equal to m ಅಲ್ವಾ. for all n is greater than or equal to m, mod n power 1 by n minus
1 ಈಸ್ ಲೆಸ್ ದೆನ್ ಎಪ್ಸಿಲಾನ್. ದಟ್ ಇಂಪ್ಲಾಯ್ಸ್ ಇನ್ನು ಹೇಗೆ ಬರ್ಕೊಳ್ಬೋದು, ಲಿಮಿಟ್ n ಪವರ್ 1/n ವೆನ್ ಎವರ್ n ಟೆನ್ಸ್ ಟು ಇನ್ಫಿನಿಟಿ ಈಸ್ ಈಕ್ವಲ್ ಟು 1 ಅಂದರೆ ಸೀಕ್ವೆನ್ಸ್ n ಪವರ್ 1/n ಕನ್ವರ್ಜಸ್ ಟು 1 ಏನಂತ ನಾವು ಕನ್ಕ್ಲೂಡ್ ಮಾಡಿದ್ವು, ದಿಸ್ ಈಸ್ ಕನ್ವರ್ಜಸ್ ಟು 1, ದಿಸ್ ಈಸ್ ಕನ್ವರ್ಜಸ್ ಟು 1 ಅಂತ. ನೆಕ್ಸ್ಟ್ ಒನ್, ಸೀಕ್ವೆನ್ಸ್ x ಪವರ್ 1/n ಎಕ್ಸ್ ಇಸ್ ಗ್ರೇಟರ್ ದೆನ್ 0, ಎಕ್ಸ್ ಗ್ರೇಟರ್ ದೆನ್ 0 ಅಂದರೆ ಎಕ್ಸ್ ಇಲ್ಲಿ ಪಾಸಿಟಿವ್ ಆಗಿರುತ್ತೆ. ಇದನ್ನು ನಾವು 3 ಕೇಸಲ್ಲಿ ಸಾಲ್ವ್ ಮಾಡ್ತೀವಿ. ಒಂದು ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ, ಇನ್ನೊಂದು ಕೇಸು ಒನ್ ಕೇಸ್ ಇಸ್ ಎಕ್ಸ್ ಇಸ್ ಈಕ್ವಲ್ ಟು 1, ಇನ್ನೊಂದು ಕೇಸು ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 1, ಮತ್ತೊಂದು ಕೇಸು ಎಕ್ಸ್ ಈಸ್ ಲೆಸ್ ದ್ಯಾನ್ 1. ಓಕೆ, ಎಕ್ಸ್ ಈಸ್ ಲೆಸ್ ದ್ಯಾನ್ 1. ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಒಂದು ಕೇಸು, ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 1 ಅಂತ ಒಂದು ಕೇಸು, ಎಕ್ಸ್ ಇಸ್ ಲೆಸ್ ದ್ಯಾನ್ 1. ಫಸ್ಟ್ ಕೇಸ್ ಏನಾಗುತ್ತೆ ನೋಡೋಣ, ಎಕ್ಸ್ ಇಸ್ ಈಕ್ವಲ್ ಟು 1. ಎಕ್ಸ್ ಇಸ್ ಈಕ್ವಲ್ ಟು 1 ಕೇಸಲ್ಲಿ ಏನಾಗುತ್ತೆ, ಎಕ್ಸ್ ಪವರ್ 1/n ಈಸ್ ಆಲ್ಸೋ ಈಕ್ವಲ್ ಟು 1 ಅಲ್ವಾ. ಎಕ್ಸ್ 1 ಅಂದರೆ 1 ಪವರ್ 1/n ಈಸ್ ಆಲ್ಸೋ ಈಕ್ವಲ್ ಟು 1 ಅಲ್ವಾ. ಅಂದರೆ ಏನಂತ ಕನ್ಕ್ಲೂಡ್ ಮಾಡ್ಬೋದು, ಸೀಕ್ವೆನ್ಸ್ ಎಕ್ಸ್ ಪವರ್ 1/n ಕನ್ವರ್ಜಸ್ ಟು 1 ಅಲ್ವಾ, ಕನ್ವರ್ಜಸ್ ಟು 1. ಇದು ಕೇಸ್ ಫಸ್ಟ್ ಆಯಿತು. ಕೇಸ್ ಫಸ್ಟಿಂದ ಏನು ಗೊತ್ತಾಯಿತು, ಎಕ್ಸ್ ಇಸ್ ಈಕ್ವಲ್ ಟು 1 ಆದಾಗ ಸೀಕ್ವೆನ್ಸ್ ಎಕ್ಸ್ ಪವರ್ 1/n ಕನ್ವರ್ಜಸ್ ಟು 1 ಆಗುತ್ತೆ. ಸೆಕೆಂಡ್ ಒನ್, ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 1. ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 1. ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 1 ಅಂದರೆ ಎಕ್ಸ್ ಪವರ್ 1/n ಕೂಡ ಗ್ರೇಟರ್ ದ್ಯಾನ್ 1 ಅಲ್ವಾ, ಗ್ರೇಟರ್ ದ್ಯಾನ್ 1. ಈ ಎಕ್ಸ್ ಪವರ್ 1/n ಇದೆಯಲ್ಲ, ಎಕ್ಸ್ ಪವರ್ 1/n ಅನ್ನು 1 ಪ್ಲಸ್ yn ಅಂತ ಬರ್ಕೊಳ್ತೀನಿ, ವೇರ್ yn ಇಸ್ ಗ್ರೇಟರ್ ದ್ಯಾನ್ 0 ಅಲ್ವಾ. ಹೀಗೆ ಬರ್ಕೊಳ್ಬೋದಲ್ವಾ. ಎಕ್ಸ್ ಪವರ್ 1/n ಅನ್ನು 1 ಪ್ಲಸ್ yn ಅಂತ ನಾನು ಕನ್ಸಿಡರ್ ಮಾಡ್ತೀನಿ, ದಟ್ yn ಇಸ್ ಗ್ರೇಟರ್ ದ್ಯಾನ್ 0 ಅಂದರೆ ಕ್ಲಿಯರ್ಲಿ ಎಕ್ಸ್ ಪವರ್ 1/n ಇಸ್ ಗ್ರೇಟರ್ ದ್ಯಾನ್ 1 ಅಲ್ವಾ. ನಾವು ರೈಸಿಂಗ್ ಪವರ್ n ಆನ್ ಬೋತ್ ಸೈಡ್ಸ್, ಒನ್ ಕ್ಯಾನ್ ಗೆಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಪ್ಲಸ್ yn ಹೋಲ್ ಪವರ್ n. ಈಗ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನಿಂದ ಇದನ್ನ ಹೇಗೆ ಬರಿಬೋದು, 1 ಪ್ಲಸ್ n ಇಂಟು yn ಪ್ಲಸ್ n ಇಂಟು n ಮೈನಸ್ 1 ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು yn ಸ್ಕ್ವೇರ್ ಪ್ಲಸ್ ಆ್ಯಂಡ್ ಸೋ ಆನ್ yn ಪವರ್ n. ಅಬ್ಸರ್ವ್ ಮಾಡಿ, ದಿಸ್ ಎಕ್ಸ್ ಇಸ್ ಈಕ್ವಲ್ ಟು ದಿಸ್ ಇದು ಅಲ್ವಾ. ಅಂದರೆ ಕ್ಲಿಯರ್ಲಿ ದಿಸ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 1 ಪ್ಲಸ್ ny n ಅಲ್ವಾ, 1 ಪ್ಲಸ್ ny n. ದಟ್ ಇಂಪ್ಲೈಸ್ ಏನಾಗುತ್ತೆ, ಎಕ್ಸ್ ಮೈನಸ್ 1 ಡಿವೈಡ್ ಬೈ n ಇಸ್ ಕ್ಲಿಯರ್ಲಿ ಗ್ರೇಟರ್ ದ್ಯಾನ್ yn. ದಟ್ ಇಂಪ್ಲೈಸ್ ಈಗ yn ಇದೆ ಅಲ್ವಾ, ಇಲ್ಲಿ yn ಇದೆ, ಗೆ ನಾನು 1 ಆ್ಯಡ್ ಮಾಡ್ತೀನಿ, ಕ್ಲಿಯರ್ಲಿ ಲೆಸ್ ದ್ಯಾನ್ 1 ಪ್ಲಸ್ ಎಕ್ಸ್ ಮೈನಸ್ 1 ಡಿವೈಡ್ ಬೈ n ಅಂದರೆ ಬೋತ್ ಸೈಡ್ 1 ಆ್ಯಡ್ ಮಾಡಿದೆ. ಓಕೆ, ಬೋತ್ ಸೈಡ್ 1 ಆ್ಯಡ್ ಮಾಡಿದೆ. yn ರೈಟ್ ಸೈಡಲ್ಲಿತ್ತು, ಲೆಫ್ಟ್ ಸೈಡಿಗೆ ಬರ್ಕೊಂಡಿದ್ದೀನಿ ಅಷ್ಟೇ ಚೇಂಜು, ಎರಡು ಕಡೆ 1 ಆ್ಯಡ್ ಮಾಡಿದೆ. ದಟ್ ಇಂಪ್ಲೈಸ್ yn ಪ್ಲಸ್ 1 ಅಂದರೆ ಎಕ್ಸ್ ಪವರ್ 1/n ಅಲ್ವಾ. ಎಕ್ಸ್ ಪವರ್ 1/n ಈಸ್ ಲೆಸ್ ದ್ಯಾನ್ 1 ಪ್ಲಸ್ ಎಕ್ಸ್ ಮೈನಸ್ 1 ಡಿವೈಡ್ ಬೈ n. ದಟ್ ಇಂಪ್ಲೈಸ್ ಈ 1 ಈ ಕಡೆ ತನ್ನಿ ಏನಾಗುತ್ತೆ, ಎಕ್ಸ್ ಪವರ್ 1/n ಮೈನಸ್ 1 ಈಸ್ ಲೆಸ್ ದ್ಯಾನ್ ಎಕ್ಸ್ ಮೈನಸ್ 1 ಡಿವೈಡ್ ಬೈ n ಅಲ್ವಾ. ನಾವು ಟೇಕಿಂಗ್ ಮಾಡ್ ಆನ್ both sides, one can get mod x power 1/n minus 1 is less than mod x minus 1 by n. Okay, clearly that implies mod x power 1/n minus 1 is less than epsilon whenever mod x minus 1 is nothing but x minus 1 by n alva. Always this is x positive, x minus 1 is always positive, n is always positive. Clearly this is positive alva, non negative andre mod x minus 1 by n is nothing but x minus 1 by n alva, is less than epsilon. You know, this term is less than epsilon whenever this term is less than epsilon. Andre since x minus 1 by n is less than epsilon, that implies
ಇದನ್ನ ಹೇಗೆ ಬರ್ಕೊಳ್ಬೋದು? ರೆಸಿಪ್ರೋಕಲ್ ತೆಗೀರಿ. ಎನ್ ಬೈ ಎಕ್ಸ್ ಮೈನಸ್ 1 ಈಸ್ ಗ್ರೇಟರ್ ದ್ಯಾನ್, ಲೆಸ್ ದೆನ್ ಇದು ಗ್ರೇಟರ್ ದ್ಯಾನ್ ಆಯಿತು, 1/ε. ದಟ್ ಇಂಪ್ಲಾಯ್ಸ್ ಇದನ್ನ ಹೇಗೆ ಬರ್ಕೊಳ್ಬೋದು? ಎನ್ ಈಸ್ ಗ್ರೇಟರ್ ದ್ಯಾನ್ ಎಕ್ಸ್ ಮೈನಸ್ 1 ಡಿನಾಮಿನೇಟ್ರಲ್ಲಿತ್ತು, ಇಲ್ಲಿಗೆ ಹೋದರೆ ನ್ಯೂಮರೇಟರ್ ಹೋಗುತ್ತಲ್ವಾ, ಎಕ್ಸ್ ಮೈನಸ್ 1/ε. ಈ ಎಕ್ಸ್ ಮೈನಸ್ 1/ε ಅನ್ನೋದು ರಿಯಲ್ ನಂಬರ್ ಅಲ್ವಾ? ಕ್ಲಿಯರ್ಲಿ ಇದೊಂದು ರಿಯಲ್ ನಂಬರ್. ಎಕ್ಸ್ ಮೈನಸ್ 1 ಅನ್ನೋದು ಎಕ್ಸ್ ಮೈನಸ್ 1/ε ಅನ್ನೋದೊಂದು ಕ್ಲಿಯರ್ಲಿ ರಿಯಲ್ ನಂಬರ್ ಅಂದರೆ ಅದಕ್ಕೆ ನಿಯರ್ ಆದಂತಹ ಒಂದು ಪಾಸಿಟಿವ್ ಇಂಟೀಜರ್ ಇದ್ದೇ ಇರುತ್ತಲ್ವಾ? ನಾನು ಅದನ್ನು ಎಮ್ ಅಂದ್ಕೊಳ್ತೀನಿ. ಓಕೆ, ಲೆಟ್ ಎಮ್ ಬಿ ದ ನಿಯರೆಸ್ಟ್ ಪಾಸಿಟಿವ್ ಇಂಟೀಜರ್ ಲೆಸ್ ದೆನ್ ದಿಸ್ ಒನ್, ದಟ್ ಈಸ್ ಲೆಸ್ ದೆನ್ ಎಕ್ಸ್ ಮೈನಸ್ 1/ε. ಹಾಗಾದರೆ ಇದು ಏನಾಗುತ್ತೆ? ದಿಸ್ ಬಿಕಮ್ಸ್ ಎನ್ ಇಸ್ ಕ್ಲಿಯರ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್ ಆಗುತ್ತೆ ಅಲ್ವಾ? ಇದೊಂದು ರಿಯಲ್ ನಂಬರು, ಇದಕ್ಕೊಂದು ನಿಯರೆಸ್ಟ್ ಪಾಸಿಟಿವ್ ಇಂಟೀಜರ್ ಇದ್ದೇ ಇರುತ್ತೆ. ಆ ಪಾಸಿಟಿವ್ ಇಂಟೀಜರ್ ಇದಕ್ಕಿಂತ ಲೆಸ್ ಇರುವ ಪಾಸಿಟಿವ್ ಇಂಟೀಜರ್ ನಾನು ತೊಗೊಳ್ತೀನಿ, ಅದನ್ನು ಎಮ್ ಅಂತ ತೊಗೊಂಡಿದ್ದೀನಿ. ಓಕೆ, ಕ್ಲಿಯರ್ಲಿ ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್ ಅಲ್ವಾ? ಈಗ ದಿಸ್ ಥಿಂಗ್ ಏನಾಗುತ್ತೆ? ಕ್ಲಿಯರ್ಲಿ ದೇರ್ ಫಾರ್ ಮಾಡ್ ಎಕ್ಸ್ ಪವರ್ 1/n ಮೈನಸ್ 1 ಈಸ್ ಲೆಸ್ ದೆನ್ ಎಪ್ಸಿಲಾನ್ ಫಾರ್ ಎವರಿ ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್. ದೇರ್ ಫಾರ್ ಇದನ್ನ ಹೇಗೆ ಬರ್ಕೊಳ್ಬೋದು? ಲಿಮಿಟ್ ಎಕ್ಸ್ ಪವರ್ 1/n ವೆನೆವರ್ n ಟೆನ್ಸ್ ಟು ಇನ್ಫಿನಿಟಿ ಈಸ್ ಈಕ್ವಲ್ ಟು 1 ಅಂದರೆ ಸೀಕ್ವೆನ್ಸ್ ಎಕ್ಸ್ ಪವರ್ 1/n ಕನ್ವರ್ಜಸ್ ಟು 1. ಇದು ಕೇಸ್ 2 ಆಯಿತು. ಕೇಸ್ 1ಇಂದ ಗೊತ್ತಾಯಿತು ಸೀಕ್ವೆನ್ಸ್ ಎಕ್ಸ್ ಪವರ್ 1/n ಕನ್ವರ್ಜಸ್ ಟು 1. ಕೇಸ್ 2 ಅಲ್ಲೂ ಕೂಡ ಸೀಕ್ವೆನ್ಸ್ ಎಕ್ಸ್ ಪವರ್ 1/n ಕನ್ವರ್ಜಸ್ ಟು 1. ಥರ್ಡ್ ಕೇಸ್ x is less than 1. Okay, now x is less than 1. That implies 1/x is greater than 1. Let y is equal to 1/x. y ನ 1/x ಅಂತ ತಗೊಳ್ತೀನಿ ನಾನು. ಕ್ಲಿಯರ್ಲಿ ಇಟ್ ಇಸ್ ಗ್ರೇಟರ್ ದೆನ್ 1 ಅಲ್ವಾ? ಗ್ರೇಟರ್ ದೆನ್ 1. ಈಗ y ಪವರ್ 1/n ಬೋತ್ ಸೈಡ್ ಪವರ್ 1/n ರೈಸ್ ಮಾಡ್ತೀನಿ. ಅವಾಗ ಏನಾಯಿತು? y ಪವರ್ 1/n ಇಸ್ ಈಕ್ವಲ್ ಟು 1/x ಪವರ್ 1/n. ಅಂದರೆ ಬೋತ್ ಸೈಡ್ ಪವರ್ n ರೈಸ್ ಮಾಡಿದಾಗ ವಿ ಗೆಟ್ ಲೈಕ್ ದಿಸ್. ಈಗ ಇದಕ್ಕೆ ಲಿಮಿಟ್ ಅಪ್ಲೈ ಮಾಡ್ತೀವಿ. ಲಿಮಿಟ್ y ಪವರ್ 1/n ವೆನೆವರ್ n ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು 1 ಅಲ್ವಾ? ಫ್ರಮ್ ಕೇಸ್ 2 ಇಲ್ಲಿ ನೋಡಿ, ಲಿಮಿಟ್ ಎಕ್ಸ್ ಪವರ್ 1/n ವೆನೆವರ್ n ಟೆನ್ಸ್ ಟು ಇನ್ಫಿನಿಟಿ ಈಸ್ ಈಕ್ವಲ್ ಟು 1. ಇನ್ ದ ಸೇಮ್ ಮ್ಯಾನರ್ ಲಿಮಿಟ್ y ಪವರ್ 1/n ವೆನೆವರ್ n ಟೆನ್ಸ್ ಟು ಇನ್ಫಿನಿಟಿ ಈಸ್ ಈಕ್ವಲ್ ಟು 1 ಫ್ರಮ್ ಕೇಸ್ 2 ಅಲ್ವಾ? ಕೇಸ್ 2 ನಾವು ಈ ರೀತಿ ಬರಿಬೋದು. ಈಗ ಇದನ್ನು ಹೇಗೆ ಬರ್ಕೊಳ್ಬೋದು? ಇಲ್ಲಿ ಅಬ್ಸರ್ವ್ ಮಾಡಿ, ಇದನ್ನು ಹೇಗೆ ಬರ್ಕೊಳ್ಬೋದು? ದಟ್ ಇಂಪ್ಲಾಯ್ಸ್ ಹೀಗೆ ಬರ್ಕೊಳ್ಬೋದಲ್ವಾ? ಎಕ್ಸ್ ಪವರ್ 1/n ಇಸ್ ಈಕ್ವಲ್ ಟು 1/y ಪವರ್ 1/n ಅಂತ ಬರ್ಕೊಳ್ಬೋದು. ಈಗ ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿ. ಲಿಮಿಟ್ ಎಕ್ಸ್ ಪವರ್ 1/n ವೆನೆವರ್ n ಟೆನ್ಸ್ ಟು ಇನ್ಫಿನಿಟಿ ಈಸ್ ಈಕ್ವಲ್ ಟು ಏನಾಗುತ್ತೆ? ಲಿಮಿಟ್ 1/y ಪವರ್ 1/n ವೆನೆವರ್ n ಟೆನ್ಸ್ ಟು ಇನ್ಫಿನಿಟಿ ದಟ್ ಈಸ್ ಈಕ್ವಲ್ ಟು 1/1 ಅಲ್ವಾ? 1/1 ದಟ್ ಈಸ್ ಈಕ್ವಲ್ ಟು 1 ಈಸ್ ಈಕ್ವಲ್ ಟು 1. ಅಂದರೆ ಇದ್ರ ಮೀನಿಂಗ್ ಏನು? ಸೀಕ್ವೆನ್ಸ್ ಎಕ್ಸ್ ಪವರ್ 1/n ಕನ್ವರ್ಜಸ್ ಟು 1. ಅಂದರೆ ಈ ಮೂರು ಕೇಸಲ್ಲೂ ಎಕ್ಸ್ ಈಸ್ ಈಕ್ವಲ್ ಟು 1 ಆಗಿರ್ಬೋದು, ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 1 ಆಗಿರ್ಬೋದು, ಎಕ್ಸ್ ಈಸ್ ಲೆಸ್ ದ್ಯಾನ್ 1 ಆಗಿರ್ಬೋದು. ಈ ಮೂರು ಕೇಸಲ್ಲೂ ಸೀಕ್ವೆನ್ಸ್ ಎಕ್ಸ್ ಪವರ್ 1/n ಕನ್ವರ್ಜಸ್ ಟು 1 ಅಂತ ಹೇಳಿ ನಮಗೆ ಗೊತ್ತಾಯಿತು. ಥ್ಯಾಂಕ್ ಯು.